ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಿರ್ಬೋದು ಅಥವಾ ಮಧ್ಯಾಹ್ನ ಲಂಚ್ಗಾಗಿರ್ಬೋದು ಯಾವಾಗಲಾದರೂ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ನುವಂಥ ಈ ರೆಸಿಪಿನ ನೋಡ್ರಿ ಹೇಗೆ ಮಾಡೋದು ಅಂತ ಹೇಳಿ. ದಿಢೀರಾಗಿ ಹಸಿವಾಗ್ತಾ ಇದೆ ಅಂದ್ಕೊಂಡಾಗ ಒಂದು 10-15 ನಿಮಿಷದಲ್ಲಿ ನಾವು ಪ್ರಿಪೇರ್ ಮಾಡುವಂಥ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಹಾಗಾದರೆ ರೆಸಿಪಿ ವಿಡಿಯೋ ಹೇಗೆ ಮಾಡೋದು ಅಂತ ಹೇಳಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ನೋಡಿ ಹಾಗಾದರೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ನಿ, ರುಚಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ನೀವು ಇದನ್ನು ಲಂಚ್ ಬಾಕ್ಸಿಗೂ ಪ್ರಿಪೇರ್ ಮಾಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡಿ. ಇಲ್ಲಿ ನೋಡ್ರಿ, ನಾನು ಒಂದು ಆಲೂಗಡ್ಡೆನ ಬಳಸಿ ಇವತ್ತು ಮಾಡ್ತಾ ಇದ್ದೀನಿ. ಅಂದರೆ ಹಸಿ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಮ್ಯಾಗಿನ ಸಿಪ್ಪಿನೆಲ್ಲ ಚೆಂದಂಗೆ ತಗೊಂಬಿಡ್ರಿ. ಈ ಥರ ಗ್ರೇಟ್ ಮಾಡ್ಕೊಳ್ರಿ. ಗ್ರೇಟ್ ಮಾಡೋದ್ರಿಂದ ಈಸಿಯಾಗಿ ಬರುತ್ತೆ. ಆಮೇಲೆ ಸ್ನ್ಯಾಕ್ಸ್ ತುಂಬ ರುಚಿ ಕೊಡುತ್ತೆ ನೋಡ್ರಿ. ಈ ಆಲೂಗಡ್ಡೆ ಸಿಪ್ಪೆ ಇದ್ದರೆ ಟೇಸ್ಟ್ ಬರೋದಿಲ್ಲ. ಇದನ್ನು ನೀಟಾಗಿ ತಗೊಂಬಿಡ್ರಿ. ಇದರಲ್ಲಿ ಸಣ್ಣ ಸಣ್ಣ ಧೂಳು ಏನಾದರೂ ಇದ್ದರೆ, ಮರಳೇನಾದರೂ ಇದ್ದರೆ ಹೊರಟು ಹೋಗಿಬಿಡುತ್ತೆ ನೋಡಿ. ಈ ಥರ ತಗೊಂಡು ನೀಟಾಗಿ ಇದನ್ನು ಒಂದು ಸರಿ ವಾಶ್ ಮಾಡಿಕೊಂಡು ತಗೊಂಡು ಬನ್ನಿ. ಅಂದರೆ ಆಲೂಗಡ್ಡೆ ಏನಾಗೋದಿಲ್ಲ, ಕಪ್ಪಾಗೋದಿಲ್ಲ ನೋಡ್ರಿ. ವಾಶ್ ಮಾಡಿದ ಮೇಲೆ ಈ ಥರ ಗ್ರೇಟರಿಂದ ಇದನ್ನು ಸರಿಯಾಗಿ ಗ್ರೇಟ್ ಮಾಡ್ಕೊಂಬಿಡ್ರಿ. ಇದರ ಲೇಯರ್ಸ್ ನೋಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಗ್ರೇಟ್ ಮಾಡೋದ್ರಿಂದ. ನೋಡಿ, ಸ್ನ್ಯಾಕ್ಸ್ ಕೂಡ ಸೂಪರಾಗಿ ಬರುತ್ತೆ. ಒಂದು ಡಿಫ್ರೆಂಟ್ ಆದ ಟೇಸ್ಟನ್ನು ನೀವು ತಿಂದಂಗೆ ಆಗುತ್ತೆ. ಇದನ್ನು ಈ ರೆಸಿಪಿನ ಏನಾದರೂ ನಿಮ್ಗೆ ಈ ವಿಡಿಯೋ ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ಯಾಕೆಂದರೆ ಅವರು ಒಂದು ಒಳ್ಳೆ ರುಚಿ ಕಲ್ತಂಗೆ ಆಗುತ್ತೆ, ಎಲ್ಲರೂ ಒಳ್ಳೆ ಒಂದು ಅಡುಗೆನ ತಿಂದಂಗೆ ಆಗುತ್ತೆ. ಇಲ್ಲಿ ನೋಡ್ರಿ, ಎಲ್ಲ ಆಲೂಗಡ್ಡೆನೂ ನಾನು ಗ್ರೇಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಈಗ ಇದನ್ನು ಒಂದು ಸರಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆಯಿರಿ. ಯಾಕಂದರೆ ಇದರಲ್ಲಿ ಆಲೂಗಡ್ಡೆಯಲ್ಲಿ ಜಾಸ್ತಿ ಸ್ಟಾರ್ಚ್ ಇರುತ್ತೆ, ಅದೆಲ್ಲ ಹೋಗಬೇಕು. ಆಮೇಲೆ ಆಲೂಗಡ್ಡೆ ಕಪ್ಪಾಗ್ಬಿಡುತ್ತೆ. ಹಂಗೆ ಕಪ್ಪಾಗಬಾರ್ದು ಅಂದಾಗ ಇದನ್ನು ಈ ರೀತಿ 2-3 ಸರಿ 3 ಸರಿ ಅಥವಾ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿಬೇಕು. ಆವಾಗ ಇದರಲ್ಲೆಲ್ಲ ಸ್ಟಾರ್ಚ್ ಹೋಗಿ ಅದು ಸ್ವಲ್ಪ ಅಂಟಂಟೆ ಇರುತ್ತೆ ನೋಡ್ರಿ, ಅದೆಲ್ಲ ಹೊರಟು ಹೋಗುತ್ತೆ. ಲೇಯರ್ಸ್ ಎಲ್ಲ ಸ್ವಲ್ಪ ಹಾರ್ಡಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದನ್ನು ಇದೇ ರೀತಿ ನಾನು ನೋಡ್ರಿ 2 ಸರಿ ನೀರಲ್ಲಿ ಚೆನ್ನಾಗಿ ಇದನ್ನು ವಾಶ್ ಮಾಡಿ ತಗೊಂಡು ಬರ್ತೀನಿ. ಇದೇ ರೀತಿ ನೀವು ಕೂಡ 2 ಸರಿ ನೀಟಾಗಿ ವಾಶ್ ಮಾಡಿಕೊಡ್ರಿ, ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೊರಟೋಗುತ್ತೆ. ಈಗ ನೋಡ್ರಿ, ಅದನ್ನು ಸೈಡಿಗೆ ಎತ್ತಿಡೋಣ. ಆಲೂಗಡ್ಡೆ ಲೇಯರ್ಸನ್ನು 1 ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡ್ರಿ. 1 ಕಪ್ಪಷ್ಟು ಚಪಾತಿ ಮಾಡೋ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟನ್ನು ಬಳಸ್ಬೋದು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಏನಾದರೂ ನೀವು ಮಾಡಬೇಕು ಅಂದಾಗ ಜಾಸ್ತಿ ಹಿಟ್ಟನ್ನು ಡಬಲ್ ಆಗಿ ಬಳಸ್ಬೋದು. ಅಂದರೆ 2 ಕಪ್ ಹಿಟ್ಟನ್ನು ಬಳಸ್ಬೋದು. 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು 1 ಚಿಟಿಕೆ ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಹಿಟ್ಟಿನಲ್ಲಿ ನಾವು ಹಾಕಿರುವಂಥ ಎಣ್ಣೆ ಉಪ್ಪು ಚೆನ್ನಾಗಿ ಡ್ರೈ ಆಗಿ ಮಿಕ್ಸ್ ಮಾಡಿಕೊಡ್ರಿ. ಒಂದ್ಸರಿ ಹಿಟ್ಟಿನ ಜೊತೆ ಚೆನ್ನಾಗಿ ಎಣ್ಣೆನ ಮಿಕ್ಸ್ ಮಾಡಿಕೊಡ್ರಿ. ಈ ಥರ ಕೈಯಿಂದ ನೀವು ತಿಕ್ಕಿ ಮಾಡಿಕೊಂಡ್ರೆ ಗರಿಯಾಗಿ ಬರುತ್ತೆ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ನಾದ್ಕೋತಾ ಇದ್ದೀನಿ. ಸ್ವಲ್ಪ ಸಾಫ್ಟಾಗಿ ನಾದಕ್ಕೆ ಹೋಗಬೇಡ್ರಿ, ಸ್ವಲ್ಪ ಗಟ್ಟಿನೇ ಇರಲಿ ಹಿಟ್ಟು. ಆವಾಗ ಏನಾಗುತ್ತೆ, ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಮಾಡಬೇಕಾದ್ರೆ ಕಟ್ ಆಗೋದಿಲ್ಲ. ಸಾಫ್ಟ್ ಆಗಿಬಿಟ್ರೆ ಏನಾಗುತ್ತೆ, ಜಾಸ್ತಿ ಸಾಫ್ಟ್ ಆದರೆ ಲೇಯರ್ಸ್ ಎಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕಿಂತ ಗಟ್ಟಿಯಾಗಿಯೇ ಇದನ್ನು ನಾದ್ಕೊಳ್ರಿ. ಈಸಿಯಾಗಿ ಮಾಡ್ಬೋದು. ಹೊಸದಾಗಿ ಕಲಿಯೋರು ಇದ್ರಿಗೂ ಸಹಿತ ಇದು ಟಿಪ್ಸ್ ಏನಾಗುತ್ತೆ, ಯೂಸ್ ಆಗುತ್ತೆ ನೋಡ್ರಿ. ನೀವು ಕೂಡ ಈಸಿಯಾಗಿ ಅಡುಗೆನ ಕಲಿಬೋದು. ಈಗ ನೋಡ್ರಿ, ಈ ರೀತಿ ಹಿಟ್ಟನ್ನು ನಾದ್ಕೊಳ್ರಿ. ಸ್ವಲ್ಪ ನೀರು ಹಾಕಿ ನಾದೋದ್ರಿಂದ ಏನಾಗುತ್ತೆ, ನಿಮಗೆ ನಾದ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಪರ್ಫೆಕ್ಟ್ ಆದಂಥ ಕನ್ಸಿಸ್ಟೆನ್ಸಿಯಲ್ಲಿ ಹದದಲ್ಲಿ ನೀವು ರೆಡಿ ಮಾಡ್ಕೋಬೋದು. ಈಗ ಇದನ್ನೊಂದು 10 ನಿಮಿಷ ನೆನೆಯಕ್ಕಿಡೋಣ ಹಿಟ್ಟನ್ನು. ಇಲ್ಲಿ ನೋಡ್ರಿ, ಒಂದು ಕಡಾಯಿನ ನಾನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಬಿಸಿ ಆಗಿದೆ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿರಿ. ಜಾಸ್ತಿ ಎಣ್ಣೆ ಏನು ಬೇಡ, ಜಸ್ಟ್ ಒಗ್ಗರಣೆಗೆ ಹಾಕಿದರೆ ಸಾಕು ನೋಡ್ರಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿರಿ. ಒಗ್ಗರಣೆಯಲ್ಲಿ ಜೀರಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಾನಿಲ್ಲಿ ಜೀರಿಗೆ ಮಾತ್ರ ಬಳಸ್ತಾ ಇದ್ದೀನಿ, ಅದರ ಫ್ಲೇವರ್ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ರಿ, ಒಂದು ಅರ್ಧ ಕಪ್ಪಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ ಕರಿಬೇವು. ಇದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಇಷ್ಟ ಇಲ್ಲ ಅಂದವರು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ಒಂದು ಅರ್ಧ ಕಪ್ಪಷ್ಟು ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ಅಂದರೆ ಒಂದು ಮೀಡಿಯಮ್ ಗಾತ್ರದ ಉಳ್ಳಾಗಡ್ಡಿನ ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಆದಷ್ಟು ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಆಮೇಲೆ ನೋಡ್ರಿ, ಇದು ಉಳ್ಳಾಗಡ್ಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಖಾರಕ್ಕೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಖಾರನ ಬಳಸ್ತಾ ಇದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿನ ಇದನ್ನು ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ಗ್ರೇಟ್ ಮಾಡಿರುವಂತಹ ಕ್ಯಾರೆಟನ್ನು ತೊಗೊಂಡಿದ್ದೀನಿ ನೋಡ್ರಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಹಾಕಿ ನೋಡ್ರಿ. ತರಕಾರಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಈ ಥರ ಗ್ರೇಟ್ ಮಾಡಿ ತೊಗೊಳ್ರಿ.
ಆದಷ್ಟು ತರಕಾರಿ ಎಲ್ಲದನ್ನು ಸಣ್ಣಗೆ ಕಟ್ ಮಾಡಿರಿ, ಯಾಕಂದರೆ ಫಿಲ್ಲಿಂಗ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಚೆನ್ನಾಗಿರೋ ಸಿಗೋದಿಲ್ಲ ನೋಡಿರಿ. ಈಸಿಯಾಗಿ ನಾವು ಲಟ್ಟಿಸ್ಕೋಬೋದು. ಲಟ್ಟಿಸ್ಬೇಕಾದ್ರೆ ಇದನ್ನು ಈಗ 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡಿಕೊಳ್ರಿ. ಚೆನ್ನಾಗಿ ತರಕಾರಿ ಎಲ್ಲ ಬೇಯಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ನೋಡಿರಿ ಇನ್ನೂ ಸ್ವಲ್ಪ ನೀರು ಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಇದಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಹಾಗೆ ಡ್ರೈ ಫ್ರೈ ಮಾಡಬೇಕು ಇದನ್ನು ತರಕಾರಿ ಎಲ್ಲದನ್ನು. ಜಾಸ್ತಿ ಎಣ್ಣೆ ಕೂಡ ಹಾಕಕ್ಕೆ ಹೋಗಬೇಡ್ರಿ, ಎಣ್ಣೆ ಹಾಕ್ಬಿಡುತ್ತೆ ಜಾಸ್ತಿ. ನೋಡ್ರಿ ಈಗ ತರಕಾರಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಲಾಸ್ಟಿಗೆ ನಾನು ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ. ಗ್ರೇಟ್ ಮಾಡಿರುವಂಥ ಆಲೂಗಡ್ಡೆಯನ್ನು ಸಹಿತ ಇದ್ರ ಜೊತೆ ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಆಲೂಗಡ್ಡೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ಉಪ್ಪು ಹಾಕಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ನೋಡಿರಿ. ಈ ಆಲೂಗಡ್ಡೆ ಲೇಯರ್ಸಿಂದನೇ ಒಳ್ಳೆ ರುಚಿ ಕೊಡುತ್ತೆ. ಆಮೇಲೆ ಎಲ್ಲ ನಿಮ್ಮ ಹತ್ರ ತರಕಾರಿ ಯಾವುದಿದೆಯೋ ಅದನ್ನು ಸಹಿತ ನೀವು ಬಳಸಿ ಮಾಡ್ಬೋದು. ಆಲೂಗಡ್ಡೆ ಜೊತೆ ನೀವು ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಹಾಕ್ಬೋದು, ಅಥವಾ ಬೀಟ್ರೂಟ್ ಹಾಕ್ಬೋದು. ಯಾವುದೇ ತರಕಾರಿ ಅವೈಲೇಬಲ್ ಇದೆಯೋ ಅದನ್ನು ಹಾಕಿ ನೀವು ಮಾಡ್ಬೋದು. ನೋಡ್ರಿ ಇಲ್ಲೇ 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಇಲ್ಲಿ ಗರಂ ಮಸಾಲೆ ಅಷ್ಟೇ ಯೂಸ್ ಮಾಡ್ತಿದ್ದೀನಿ ನೋಡಿರಿ, ಜಾಸ್ತಿ ಹೆವಿ ಮಸಾಲೆಯನ್ನು ಬಳಸ್ತಾ ಇಲ್ಲ ನಾನು. ಸ್ವಲ್ಪ ಫ್ಲೇವರ್ ಬರಲಿ ಅಂತೇಳಿ ಅಷ್ಟೇ ಮಾತ್ರ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ನಿಮ್ಗೆ ಅದು ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಬರೀ ತರಕಾರಿ ಅಷ್ಟೇ ಫ್ರೈ ಮಾಡಿ ತೊಗೋಬೋದು ನೋಡಿರಿ. ಈಗ 1-2 ನಿಮಿಷ ಇದನ್ನು ಸರಿಯಾಗಿ ಫ್ರೈ ಮಾಡಿಕೊಂಡು ಇದನ್ನು ಫ್ಲೇಮ್ ಆಫ್ ಮಾಡಿಬಿಡ್ರಿ. ಆವಾಗ ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಬೇಕಿದು. ನೋಡ್ರಿ ಈಗ ಸರಿಯಾಗಿ ಫ್ರೈ ಆಗಿದೆ, ಕಲರ್ ಕೂಡ ಎಲ್ಲ ಚೇಂಜ್ ಆಗಿದೆ, ಕಾಣಿಸ್ತಾ ಇದೆ, ನೋಡ್ತಿರ್ಬೋದು ನೀವು. ಈಗ ಇದನ್ನೇನು ಮಾಡಿರಿ, ಫ್ಲೇಮ್ ಆಫ್ ಮಾಡಿಬಿಡ್ರಿ. ನೀವು ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ. ಈಗ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ರಿ, ಅಂದರೆ ಬೇಗ ಫ್ರೈ ಆಗುತ್ತೆ. ಕಂಪ್ಲೀಟಾಗಿ ತಣ್ಣಗಾಗಬೇಕು, ಆವಾಗಲೇ ಇದು ಮುಂದೆ ರೆಸಿಪಿ ಮಾಡೋಕ್ಕೆ ಬರುತ್ತೆ. ಇಲ್ಲಾಂದರೆ ಇಲ್ಲ ನೋಡಿರಿ, ಬಿಸಿ ಇರುವಾಗ ಮಾಡೋಕ್ಕೆ ಹೋಗ್ಬೇಡ್ರಿ. ಬಿಸಿ ಇರುವಾಗ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿ ಸ್ವಲ್ಪ ನೀರು ಬಿಟ್ಬಿಡುತ್ತೆ, ಇದು ಅಂಶ, ನೀರಿನ ಅಂಶ ಬಿಡುತ್ತೆ. ಹಾಗಾಗಿ ಇದನ್ನು ಪೂರ್ತಿ ತಣ್ಣಗಾಗಿ ಮಾಡ್ಕೊಳ್ರಿ. ಈಗ ನೋಡಿರಿ ಇಲ್ಲಿ ಫಸ್ಟೇ ನಾವು ನಾದಿಟ್ಟಿದ್ವಲ್ಲ, ಒಂದು 10 ನಿಮಿಷ ಇದು ಹಿಟ್ಟು ಚೆನ್ನಾಗಿ ನೆನೆದಿದೆ, ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ನಾದ್ಕೊಂಡ್ರೆ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ಇದನ್ನು 1-2 ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ರಿ, ಕೈಯಿಂದ ಹದವಾಗಿ ಬರುತ್ತೆ ನೋಡಿರಿ. ಈಗ ಇದನ್ನು 2 ಉಳ್ಳೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಹಿಟ್ಟಿನ 2 ಉಂಡೆಯನ್ನು ಸಪ್ರೇಟಾಗಿ ಮಾಡ್ಕೊಳ್ರಿ. ಈ ರೀತಿ ಮಾಡಿಕೊಂಡು ಡ್ರೈ ಹಿಟ್ಟನ್ನು ಹಾಕಿ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ರಿ. ಒಣ ಹಿಟ್ಟನ್ನು ಹಾಕಿರಿ, ಒಣ ಹಿಟ್ಟು ಹಾಕಿದರೆ ಅಂಟೋದಿಲ್ಲ ಜಾಸ್ತಿ. ಚಪಾತಿ ಥರ ನಾವು ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕು. ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ರಿ ಇದನ್ನು. ಪೂರ್ತಿ ನಾವೀಗ ನೋಡಿರಿ ಪರೋಟಾಗೆಲ್ಲ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸ್ಕೊಳ್ರಿ. ಪೂರ್ತಿ ತೆಳ್ಳಗಾಗಬೇಕು, ಆವಾಗ ಚೆನ್ನಾಗಿ ಬರುತ್ತೆ ನೋಡಿರಿ. ಹಿಟ್ಟು ನೆನೆದ ಮೇಲೆ ಇನ್ನೂ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ನಾವು ಫಸ್ಟು ನಾದಬೇಕಾದ್ರೇ ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೊಳ್ರಿ ಹಿಟ್ಟನ್ನು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಮಾಡ್ತಾಯಿದ್ದೀನಿ, ಹೆಲ್ತಿಯಾಗಿರುತ್ತೆ. ಆದಷ್ಟು ಮೈದಾ ಹಿಟ್ಟನ್ನು ಕಡಿಮೆ ಬಳಸ್ರಿ, ಗೋಧಿ ಹಿಟ್ಟನ್ನು ಬಳಸಿ ಮಾಡಿದ್ರೆ ಆರೋಗ್ಯಕರವಾಗಿರುತ್ತೆ. ಮಕ್ಕಳಿಗೆ ತಿನ್ನೋ ಕೂಡ ಈಸಿಯಾಗಿರುತ್ತೆ. ಮೈದಾ ಹಿಟ್ಟು ಬಳಸಿದ್ರೆ ಏನಾಗುತ್ತೆ, ಜಾಸ್ತಿ ಜಿಗಿ ಇರೋದ್ರಿಂದ ಸ್ವಲ್ಪ ನಾರಾಗಿ ಬರುತ್ತೆ ನೋಡಿರಿ. ಗೋಧಿ ಹಿಟ್ಟಾದರೆ ಈಸಿಯಾಗಿ ನಾವು ಜಗ್ದು ತಿನ್ಬೋದು. ಈಗ ನೋಡಿರಿ ಇಷ್ಟು ತೆಳ್ಳಗೆ ನಾನೀಗ ಇಲ್ಲಿ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ತೆಳ್ಳಗೆ ಲಟ್ಟಿಸ್ಕೊಳ್ರಿ, ಯಾಕಂದರೆ ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಗರಿಯಾಗಿ ಬರುತ್ತೆ ನೋಡಿರಿ. ನಾವು ಬೇಯಿಸ್ಬೇಕಾದ್ರೂ ಸಹಿತ ಒಳಗಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ತೆಳ್ಳಗಿದ್ರೆ. ದಪ್ಪಗೆ ಇದ್ದರೆ ಹಿಟ್ಟು ಹಾಗೆ ಇರುತ್ತೆ ನೋಡಿರಿ. ಈಗ ನೋಡಿರಿ ಇದಕ್ಕೆ ತಯಾರು ಮಾಡ್ಕೊಂಡಂಥ ಚಪಾತಿಗೆ ಸ್ವಲ್ಪ ಮೇಲೆಯಿಂದ ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚಿಬಿಟ್ಟು ಇದಕ್ಕೆ ಮೊದಲು ಪ್ರಿಪೇರ್ ಮಾಡ್ಕೊಂಡಂಥ ಮಸಾಲನ ಹಾಕ್ತಾಯಿದ್ದೀನಿ. ತರಕಾರಿ ಮಸಾಲ ಏನಿದೆ ಇದನ್ನು ಹಾಕ್ರಿ. ಆದಷ್ಟು ತಣ್ಣಗಾದ್ಮೇಲೆ ಹಾಕ್ರಿ. ಬಿಸಿ ಇರಬೇಕಾದ್ರೆ ಹಾಕಿದರೆ ಏನಾಗುತ್ತೆ, ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಅದು ನೀರು ಒಡೆದ್ಬಿಟ್ಟು ಚೆನ್ನಾಗಿ ಬರೋದಿಲ್ಲ, ಪರ್ಫೆಕ್ಟಾಗಿ ಬರೋದಿಲ್ಲ, ಕಟ್ಟಾಗುತ್ತೆ. ಈ ರೀತಿ ಮಸಾಲನ ಹಾಕ್ಕೊಳ್ರಿ. ತುಂಬ ಮಸಾಲ ಹಾಕಕ್ಕೆ ಹೋಗ್ಬೇಡ್ರಿ, ತೆಳ್ಳಗೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ರಿ. ಒಂದು ಕಡೆಯಿಂದ ಈ ಥರ ಫೋಲ್ಡ್ ಮಾಡಿರಿ, ಮತ್ತು ಮೇಲ್ಗಡೆಯಿಂದ ಈ ಥರ ಎಣ್ಣೆ ಹಚ್ಚಿರಿ. ಆಮೇಲೆ ಈ ಕಡೆ ಅಪೋಸಿಟಿಂದನೂ ಸಹಿತ ನೀವು ಇದನ್ನು ಫೋಲ್ಡ್ ಮಾಡ್ಕೊಳ್ರಿ. ಇದನ್ನು ನಾನಿವತ್ತು 2 ಮೆಥಡ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂಥೇಳಿ. ಹೊಸದಾಗಿ ಕಲಿಯೋರು ಸಹಿತ ಈಸಿಯಾಗಿ, ಬರದೇ ಇರೋರು ಸಹಿತ ಈಸಿಯಾಗಿ ಮಾಡ್ಕೋಬೋದು. 2 ಮೆಥಡ್ನಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ಒಂದು ಸೈಡಿಂದ ನೀವು ಇದನ್ನು ಫೋಲ್ಡ್ ಮಾಡ್ತಾ ಹೋಗ್ರಿ. ಈ ಥರ ರೋಲ್ ಥರ ಮಾಡ್ಕೊಳ್ರಿ, ಅಂದರೆ ಫಿಲ್ಲಿಂಗು ಹೊರಗಡೆ ಬರೋದಿಲ್ಲ. ಮಸಾಲ ನೋಡಿರಿ ಸೂಪರಾಗಿರುತ್ತೆ. ಆಮೇಲೆ ನೋಡ್ರಿ ಪೂರ್ತಿ ಇದನ್ನು ಫಿಲ್ ಮಾಡಿದ ಮೇಲೆ ಲಾಸ್ಟಿಗೆ ಏನು ಎಡ್ಜಸ್ ಇರುತ್ತೆ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ರಿ. ಮಾಡ್ಕೊಂಡ್ಬಿಟ್ಟು ನೋಡಿರಿ ಈ ರೀತಿ ಇದನ್ನು ಮೇಲ್ಗಡೆಯಿಂದ ಪ್ರೆಸ್ ಮಾಡಿರಿ, ಈಸಿಯಾಗಿ ಬರುತ್ತೆ. ಆಮೇಲೆ ಲೇಯರ್ಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಒಳಗಡೆ ಕೋಟಿಂಗ್ ಕೂಡ ಹೊರಗಡೆ ಬರೋದಿಲ್ಲ ನೋಡಿರಿ. ಪರ್ಫೆಕ್ಟಾಗಿ ಬಂದಿದೆ. ಇದೇ ರೀತಿ ನೀವು ಕೂಡ ಮಾಡ್ಕೊಳ್ರಿ. ಇದನ್ನು ಮೇಲ್ಗಡೆ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ರಿ.
ಜಾಸ್ತಿ ಪ್ರೆಷರ್ ಹಚ್ಚಿ ಲಟ್ಟಿಸ್ರಿ. ಇದನ್ನು ಎಣ್ಣೆ ಹಚ್ಚಿ ಲಟ್ಸಕ್ಕೆ ಹೋಗಬೇಡ್ರಿ. ಏಕೆಂದರೆ ಸ್ವಲ್ಪ ಏನಾದರೂ ಇದು ಈ ಥರ ಕ್ರ್ಯಾಕ್ಸ್ ಆದರೂ ಸಹಿತ ಒಣ ಹಿಟ್ಟು ಹಚ್ಚಿದರೆ ಅಂಟುಕೊಳ್ಳೋದಿಲ್ಲ, ಈಸಿಯಾಗಿ ಬರುತ್ತೆ. ನಿಧಾನಕ್ಕೆ ಲಟ್ಟಿಸ್ಕೊಳ್ರಿ, ಪ್ರೆಷರ್ ಹಾಕಕ್ಕೆ ಹೋಗಬೇಡ್ರಿ. ತರಕಾರಿ ಈ ಥರ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಹೊರಗಡೆ ಬಂದರೂ ಏನು ತೊಂದರೆ ಇಲ್ಲ, ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ಆದರೆ ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಲಟ್ಟಿಸ್ಕೊಳ್ರಿ. ಈಗ ಇದನ್ನು ತವಾ ಬಿಸಿ ಮಾಡಿ ಫ್ರೈ ಮಾಡ್ಕೊಂಬರೋಣ. ಮೊದಲೇ ನಾನು ತವಾ ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಆಲ್ರೆಡಿ. ತವಾನ ಸರಿಯಾಗಿ ಬಿಸಿ ಆದಮೇಲೆ ಇದನ್ನು ಬೇಯಿಸ್ಕೊಳ್ರಿ, ಯಾಕಂದರೆ ಅಂಟುಕೊಳ್ಳೋದಿಲ್ಲ ನೋಡಿರಿ, ಈಸಿಯಾಗಿ ಬರುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನಾವು ಇದನ್ನು ತುಂಬ ಕಡಿಮೆ ಎಣ್ಣೆಯಲ್ಲಿ ಪ್ರಿಪೇರ್ ಮಾಡ್ಬೋದು ನೋಡಿರಿ. ಎಣ್ಣೆನ ಚೆನ್ನಾಗಿ ಈ ಥರ ಎಲ್ಲ ಕಡೆ ಕೋಟ್ ಮಾಡಿರಿ, ಆವಾಗ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಬೆಂದು ಬರುತ್ತೆ ನೋಡಿರಿ, ಗರಿಗರಿ ಆಗಿರುತ್ತೆ. ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಹಾಕಿ ಬೇಯಿಸ್ರಿ, ಸೂಪರ್ ಆಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನೋಡಿರಿ, ನಾವು ಮೊದಲು ಲಟ್ಟಿಸ್ಕೊಂಡಂತಹ ಪರೋಟಾನ ಇದಕ್ಕೆ ಹಾಕಿ ಬೇಯಿಸ್ಕೊಳ್ಳೋಣ. ಇಲ್ಲಿ ನೋಡಿ, ತವಾ ಬಿಸಿಯಾಗಿದೆ. ನಾನು ರೆಡಿ ಮಾಡ್ಕೊಂಡಂಥ ಪರೋಟಾನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ. ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೇ ನೀವು ತಿರುಗಿಸಿ ಹಾಕ್ರಿ. ಈಗ ನೋಡಿರಿ, ಎಣ್ಣೆನ 2 ಕಡೆ ಹಾಕಿ ಇದನ್ನು ಈ ರೀತಿ ಮಾಡಿಕೊಂಡು ಫಸ್ಟಿಗೆ ಹಾಕಬೇಕಾದ್ರೆ ಹೈ ಫ್ಲೇಮ್ ಇರಲಿ, ಆಮೇಲೆ ಲೋ ಫ್ಲೇಮ್ ಇಟ್ಟು ಇದನ್ನು ಒಂದು 2 ನಿಮಿಷ ಬೇಯಿಸ್ಕೊಳ್ರಿ. ಒಳಗಡೆನೂ ಸಹಿತ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿರಿ, ಇದು ಒಂದು ಸೈಡ್ ಬೆಂದಿದೆ. ಇದನ್ನು ಈಗ ತಿರುಗಿಸಿ ಹಾಕೋಣ ನೋಡಿರಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ನೋಡಿರಿ, ಸೂಪರಾಗಿ ಬಂದಿದೆ ಕಲರ್ ಕೂಡ. ಈಗ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಲಿ ಇದು. ಈಗ ಇನ್ನೊಂದು ಚಪಾತಿನೂ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಸಹಿತ ಫಸ್ಟ್ ನಾನು ಯಾವ ರೀತಿ ಮಸಾಲ ಫಿಲ್ ಮಾಡಿದ್ನೋ ಆ ರೀತಿನ ಮಸಾಲನ ಫಿಲ್ ಮಾಡ್ತೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ ನೋಡಿರಿ. ಇದೊಂದು ಈಸಿ ಮೆಥಡ್ ನೋಡಿರಿ. ನೀವು 2 ರೀತಿಯಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಇದಕ್ಕೂ ಸಹಿತ ಫಸ್ಟ್ ಹಾಕ್ದಂಗೆ ಎಲ್ಲ ವೆಜಿಟೇಬಲ್ ಮಸಾಲನ ಹಾಕ್ತಾಯಿದ್ದೀನಿ. ಇದೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ರಿ. ಆಮೇಲೆ ನೋಡಿರಿ, ಇದನ್ನು ಮೊದಲು ತೋರಿಸಿದ ಥರ 2 ರೀತಿ ಫೋಲ್ಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೀತಿ ಒಂದೇ ರೋಲನ್ನು ಮಾಡ್ಕೊಳ್ರಿ ನೋಡಿರಿ. ಇದು ಈಸಿ ಮೆಥಡ್ ನೋಡಿರಿ. ಅದ್ರಿಗಿಂತ ನೀವು ಯಾವ ಥರ ಮಾಡಿದ್ರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ಈ ಥರ ಫೋಲ್ಡ್ ಮಾಡಿಕೊಂಡು ಈ ರೀತಿ ಆದರೂ ನೀವು ಮಾಡ್ಕೋಬೋದು, ಈಸಿಯಾಗಿ ಅಂಟ್ಕೊಳ್ಳುತ್ತೆ. ಈಗ ಇದನ್ನು ಸಹಿತ ಒಣ ಹಿಟ್ಟು ಹಾಕಿ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಒಣ ಹಿಟ್ಟು ಹಾಕಿ ಲಟ್ಸೋದ್ರಿಂದ ಅಂಟ್ಕೊಳ್ಳೋದಿಲ್ಲ. ಆಮೇಲೆ ಸ್ವಲ್ಪ ಏನಾದರೂ ಕ್ರ್ಯಾಕ್ಸ್ ಏನಾದರೂ ಇದ್ದರೆ ನೋಡಿರಿ, ಲಟ್ಟಿಸ್ಬೇಕಾದ್ರೆ ಚೆನ್ನಾಗಿ ಕೋಟ್ ಆಗುತ್ತೆ. ಹಾಗಾಗಿ ಡ್ರೈ ಹಿಟ್ಟನ್ನೇ ಹಾಕಿ ಲಟ್ಟಿಸ್ಕೊಳ್ರಿ. ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗಬೇಡ್ರಿ. ನಾವು ಚಪಾತಿಗೆಲ್ಲ ಪ್ರೆಷರ್ ಹಾಕಿ ಲಟ್ಟಿಸ್ತೀವಲ್ಲ, ಆ ರೀತಿ ಲಟ್ಸಕ್ಕೆ ಹೋಗಬೇಡ್ರಿ. ಸುಮ್ಮನೆ ತೀಡ್ರಿ. ಇದನ್ನ ಮೇಲಿಂದ ಈ ಥರ ತೀಡ್ತಾ ಹೋದರೆ ನೋಡಿರಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನೋಡಿರಿ. ಇಷ್ಟು ಲಟ್ಸಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ರೀತಿ ಮಕ್ಕಳಿಗೆ ಮಾಡಿಕೊಡ್ತಾಯಿದ್ರೆ ಒಳಗಡೆ ತರಕಾರಿ ಇರೋದು ಗೊತ್ತಾಗೋದಿಲ್ಲ ನೋಡಿರಿ. ತರಕಾರಿ ತಿನ್ನದೇ ಇರೋ ಮಕ್ಕಳಿಗೂ ಸಹಿತ ಇದು ಒಳ್ಳೆಯ ಒಂದು ರುಚಿಕರವಾದಂತಹ ಆಹಾರ ನೋಡಿರಿ. ಈ ರೀತಿ ಮಾಡಿ ಕೊಡ್ರಿ. ಇವಾಗಂತೂ ಮಕ್ಕಳು ಹಾಲಿಡೇ ಅಲ್ವಾ, ಮನೇಲಿ ಇರ್ತಾರೆ, ಎಲ್ಲ ಕೇಳ್ತಾ ಇರ್ತಾರೆ ವೆರೈಟಿ. ಈ ರೀತಿ ನೀವು ಇದನ್ನು ಪ್ರಿಪೇರ್ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ ನೋಡಿರಿ. ಈಗ ನೋಡಿರಿ, ನಾವು ಫಸ್ಟ್ ಹಾಕಿದ ತರಕಾರಿ ಪರೋಟ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ ನೋಡಿರಿ. ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು, ಕ್ರಿಸ್ಪಿಯಾಗಿ ಬಂದಿದೆ. ಈಗ ನೆಕ್ಸ್ಟ್ ನಾವು ಇನ್ನೊಂದು ಪ್ರಿಪೇರ್ ಮಾಡಿದ್ವಲ್ಲ ಅದನ್ನು ಸಹಿತ ಹಾಕೋಣ ನೋಡಿ. ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಲಟ್ಸಿದಂಥ ಪರೋಟಾನ ಹಾಕಿರಿ. ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಡ, ಫ್ರೈ ಮಾಡೋದು ಬೇಡ ನೋಡಿರಿ. ಕಡಿಮೆ ಎಣ್ಣೆಯಲ್ಲಿ ಹೆಲ್ತಿಯಾದಂತಹ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ರೆಸಿಪಿ ಮಾಡ್ಕೋಬೋದು ನೋಡಿರಿ. ಈಸಿಯಾಗಿ ಹೊಸದಾಗಿ ಕಲಿಯೋರು ಸಹಿತ ಮಾಡಿಕೊಂಡು ತಿನ್ಬೋದು ನೋಡಿ. 2 ಕಡೆ ಇದನ್ನು ಸಹಿತ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಸಾಕು ನೋಡಿರಿ. ನಾವು ಇದನ್ನು ಸ್ವಲ್ಪ 1-2 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಖಡಕ್ಕಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ತಿನ್ನೋಕೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿರಿ. ಇದ್ರ ಜೊತೆ ಯಾವುದು ಸಾಸ್ಗಳು ಏನೂ ಬೇಕಾಗೋದಿಲ್ಲ, ಹಾಗೇ ನೀವು ಇದನ್ನು ತಿನ್ಬೋದು. ನಾವು ಕರೆಕ್ಟಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿರೋದ್ರಿಂದ ನೋಡಿರಿ ನೀವು ಹಾಗೇ ತಿನ್ಬೋದು. ಮಕ್ಕಳಿಗೆ ಕೂಡ ಹಾಗೆ ಕೊಡ್ಬೋದು ನೋಡಿರಿ. ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆದು ನಾನು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ಕೂಡ ಬಿಸಿಯಾಗಿ ಮಾಡ್ಕೊಂಡು ತಿನ್ನು ನೋಡಿರಿ. ಆಮೇಲೆ ಎಲ್ಲ ಈ ರೀತಿ ಆಲೂಗಡ್ಡೆ ರೆಸಿಪಿಗಳನ್ನು ನಮ್ಮ ಚಾನಲ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಅಲ್ಲಿ ಚಾನಲ್ ಓಪನ್ ಮಾಡಿ ನೋಡಿದ್ರೆ ನಿಮಗೆಲ್ಲ ರೆಸಿಪಿಗಳು ವಿಡಿಯೋಗಳು ಸಿಗುತ್ತೆ. ಅದರಲ್ಲಿ ನಿಮ್ಗೆ ಯಾವುದಾದ್ರೂ ವಿಡಿಯೋಗಳು ಇಷ್ಟ ಅನಿಸಿದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೀಗೆ ನಾವು ಒಳ್ಳೆ ಸ್ಕೋಪ್ ಕೊಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಯಾಕೆಂದರೆ ನಿಮ್ಮೊಂದು ಸಪೋರ್ಟ್ ಮತ್ತು ಲೈಕಿಂದ ಎಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ಸು ಬೆಳೆಯೋಕ್ಕಾಗೋದು. ಹಾಗಾದರೆ ನೋಡಿರಿ, ಇಷ್ಟ ಆದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ರೆಸಿಪಿ ನೀವು ಶೇರ್ ಮಾಡ್ಕೊಳ್ರಿ.
ನೋಡಿ ನಾನು ಇಲ್ಲಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಲೇಯರ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಒಳಗಡೆ ಫಿಲ್ಲಿಂಗ್ ಕೂಡ ತುಂಬ ಟೇಸ್ಟಿಯಾಗಿದೆ ನೋಡಿರಿ. ಜಾಸ್ತಿ ಮಸಾಲೆಗಳಿಲ್ಲ, ಏನಿಲ್ಲ. ಈಸಿಯಾಗಿ ನೀವು ಇದನ್ನು ತಿನ್ಬೋದು ನೋಡಿರಿ. ಆರೋಗ್ಯಕರವಾಗಿ ಮಾಡಿಕೊಂಡು ತಿಂದು ನೋಡಿರಿ. ಹಾಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.